ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇದು ಶುಕ್ರವಾರ ಮತ್ತು ಗುರುವಾರದಲ್ಲಾಗೋನ ಸೇರಿಸಿ ಎರಡನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಗುರುವಾರದ ಸಂಜೆಲಾಗಿ ಮಾತ್ರ ಇರೋದು ಅಷ್ಟೇ. ಇನ್ನು ಶುಕ್ರವಾರ ನನ್ನ ದಿನಚರಿ ಹೇಗಿತ್ತು ಅಂತ ಖಂಡಿತ ನೋಡ್ಕೊಂಬನ್ನಿ. ನಾವು ವರಮಹಾಲಕ್ಷ್ಮಿ ಹಬ್ಬ ಹೇಗೆಲ್ಲ ಮಾಡಿದೆ, ನಾನು ಸಿಂಪಲಾಗಿ ಮಾಡೋದಕ್ಕೆ ಕಾರಣ ಏನು ಅಂತಲೂ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಮೊಳಕೆ ಕಟ್ಟಿರೋ ಕಾಳೆಲ್ಲನೂ ಒಂದು ಬಾಕ್ಸ್ಗೆ ಹಾಕಿರ್ತೀನಿ. ತುಂಬ ಜಾಸ್ತಿ ಮೊಳಕೆ ಬಂದುಬಿಟ್ರೆ ಇದು ತುಂಬ ಸಿಹಿ ಬಂದುಬಿಡುತ್ತೆ, ಸಾಂಬಾರು ಚೆನ್ನಾಗಿರೋದಿಲ್ಲ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತೀನಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಹಾಗೆ ಗುರುವಾರ ದಿನ ನಾನು ಇದನ್ನೆಲ್ಲ ತೊಗೊಂಡು ಬಂದೆ. ಪೇಟೆಗೆ ಹೋಗ್ಬಿಟ್ಟು ಪೂಜೆ ಸಾಮಾನಿಗೆ ಏನೇನು ಬೇಕೋ ಎಲ್ಲನೂ ತೊಗೊಂಡು ಬಂದೆ. ಬರೋದಕ್ಕೂ ಮುಂಚೆನೇ ಯಾಕೆ ನಾನು ಸಿಂಪಲಾಗಿ ತೊಗೊಂಡು ಬರ್ತೀನಿ, ಅದು ಕಾರಣ ಏನು ಅಂತಲೂ ಹೇಳ್ತೀನಿ. ರವೆ ಹಾಕಿ ಉಪ್ಪಿಟ್ಟು ಮಾಡಿದ್ದೆ ಅವರೆಕಾಳು ಜೊತೆಗೆ, ತುಂಬ ಚೆನ್ನಾಗಿತ್ತು. ಮಾಮೂಲಿ ರವೆಗಿಂತ ಈ ಥರ ರವೆ ತುಂಬ ರುಚಿನೇ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಕೆಲವರಿಗೆ ಇಷ್ಟ ಆಗುತ್ತೆ. ಆದರೆ ಬನ್ಸಿ ರವೆನೇ ಆಗಲಿ ಮಾಮೂಲಿ ರವೆನೇ ಆಗಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಉರಿಬೇಕು. ಹಂಗಾದರೆ ಮಾತ್ರ ರುಚಿ ಕೊಡೋದು. ಸೀದೋಗ್ಬಿಟ್ರೆ ಅಥವಾ ತಳ ಹಿಡಿದ್ಬಿಟ್ರೆ ಮಾತ್ರ ಉಪ್ಪಿಟ್ಟು ಚೆನ್ನಾಗಾಗೋದಿಲ್ಲ, ಒಂಥರ ಸೀದೋಗಿರೋ ವಾಸನೆ ಬರುತ್ತೆ. ಹಾಗೆಯೇ ಸ್ವಲ್ಪ ನೀರು ಜಾಸ್ತಿ ತೊಗೊಳುತ್ತೆ. ಇದು 1.25 ಪಾವಷ್ಟು ಗದಗ ರವೆ ಅಂತ ಹೇಳ್ತೀವಲ್ಲ, ಹಂಸಿ ರವೆ, ಅದು ತುಂಬ ಚೆನ್ನಾಗಿದೆ ಕೂಡ. ತೆಂಗಿನಕಾಯಿ ತುರಿ, ಕರಿಬೇವು ಸೊಪ್ಪು, ಹಸಿಮೆಣಸಿಕಾಯಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆಂದ. ಖಾರ ತಿಂದಿದ್ದವರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಖಾರ ಜಾಸ್ತಿನೇ ತಿಂತೀವಿ, ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ. ರುಚಿಯಾಗಿರೋ ಉಪ್ಪಿಟ್ಟು, ಅವರೆಕಾಳು ಉಪ್ಪಿಟ್ಟು ರೆಡಿ ಆಯಿತು. ಬೇಕಂತಂದರೆ ತರಕಾರಿ ಎಲ್ಲನೂ ಹಾಕೋಬೋದು. ನಾನಿಲ್ಲಿ ತರಕಾರಿ ಏನೂ ಹಾಕಿಲ್ಲ. ಹಾಗೆ ಸಿಂಪಲಾಗಿ ತುಂಬ ಅರ್ಜೆಂಟಲ್ಲಿದೆ ನಾನು, ಹಾಗಾಗಿ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಶುಕ್ರವಾರ ದಿವಸ ಏನು ಅಡುಗೆನ ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ, ಮನೆ ಅಳತೆಗೆ ಮಾತ್ರ ನಾನು ಮಾಡ್ಕೊಂಡಿದ್ದು. ಒಬ್ಬ ಬಾಡಿಗೆ ಮನೆದಾರರು ಏನೆಲ್ಲ ಆಗುತ್ತೆ, ನಾವು ಹಬ್ಬ ಮಾಡೋದ್ರೆ ಆಗಲಿ, ಒಂದು ಫರ್ನಿಚರ್ಸ್ ತೊಗೊಂಡ್ರೆ, ಜೊತೆಗೆ ಒಂದು ಗಾಡಿ ತಗೊಂತು ಅಂತಂದರೆ, ಬೇರೆ ಏನಾದರೂ ಒಂದು ಒಡವೆ ಏನಾರು ಮಾಡಿಸ್ಕೊತು ಅಂದರೆ ಏನೆಲ್ಲ ಆಗುತ್ತೆ ಅಂತ ಖಂಡಿತ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆಯೇ ನೋಡಿ, ಈಗ ಹಬ್ಬಕ್ಕೆಲ್ಲನೂ ತೊಗೊಂಡು ಬಂದಿದ್ದೀನಿ. ಮನೆಯಲ್ಲಿ ಇರೋ ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ, ಅರಿಶಿನ, ಕುಂಕುಮ ಏನೂ ಬಳಸೋ ಹಾಗಿಲ್ಲ, ಹೊಸ್ದಾಗಿ ತಂದು ಮಾಡಬೇಕು. ಅದು ಅಲ್ಲದೆ ಮಹಾಲಕ್ಷ್ಮಿಗೆ ಇದು ತುಳಸಿ ಅಂದರೆ ತುಂಬ ಇಷ್ಟ, ಕೆಂಪು ಹೂವು ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇನ್ನೂ ಜೋರಾಗೆ ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಒಬ್ರನ್ನೊಬ್ರು ಕರೆಯೋದೇ ಇಲ್ಲ, ಯಾರ ಮನೆಗೂ ಕರೆಯೋಕ್ಕೆ ಬರಲ್ಲ. ನಾನು ಹೋಗೋದಿಲ್ಲ. ಈಗ ಬೇರೆಯವ್ರು ಬಂದು ನಾನು ಪರಿಚಯ ಆಯಿತು ಅಂತಂದರೆ ಕರೀಬೋದು, ಯಾರನ್ನೂ ಕರೆಯೋದಿಲ್ಲ. ಹಾಗಾಗಿ ನಮ್ಮ ಮನೆ ಅಳತೆಗೆ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾವು ಸೀರೆ ಉಡಿಸೋ ಅಂಥ ಪದ್ಧತಿ ನಮ್ಮ ಮನೆಯಲ್ಲಿ ಇಲ್ಲ. ಅಜ್ಜಿ ಸೀರೆ ಉಡಿಸ್ತಾ ಇರಲಿಲ್ಲ. ಅಜ್ಜಿ ಹೇಗೆ ನಡೆಸ್ಕೊಂಡು ಬಂದಿದ್ದಾರೋ ಅದೇ ಥರನೇ ನಾನು ಈ ಹಬ್ಬವನ್ನು ಮಾಡಿರೋದು. ಜೊತೆಗೆ ಏನಂತಂದರೆ, ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಯಾರ್ಯಾರಿಗೆ ಏನೇನು ಅನುಭವ ಆಗಿದೆಯೋ ಗೊತ್ತಿಲ್ಲ, ಎಲ್ಲ ಓನರ್ಗಳು ಒಂದೇ ಥರ ಇರೋದಿಲ್ಲ. ಏಕೆಂದರೆ ಒಳ್ಳೆಯವರು ಇರ್ತಾರೆ, ಹೊಟ್ಟೆ ಕಿಚ್ಚು ಪಡೋರು ಇರ್ತಾರೆ, ಹೊಟ್ಟೆ ಉರಿ ಪಡ್ಕೊಳ್ಳೋರು ಇರ್ತಾರೆ, ಒಳ್ಳೆತನದಿಂದ ಬಿಡು ಚೆನ್ನಾಗಿದ್ದಾರಲ್ಲ ಅಂತ ಆಶೀರ್ವಾದ ಮಾಡೋರು ಇರ್ತಾರೆ. ಇದನ್ನು ನನ್ನ ಅನುಭವದ ಪ್ರಕಾರ ನನಗಾಗಿರೋ ಅನುಭವನ ನಾನು ಹೇಳ್ತಾ ಇದ್ದೀನಿ. ಬಾಡಿಗೆ ಮನೆಯವರು ಅಂದ ತಕ್ಷಣ ಓನರ್ಗಳಿಗೆ ಹೇಗೆ ಅಂತಂದರೆ, ಚೆನ್ನಾಗಿರೋ ಬಟ್ಟೆನ ಹಾಕೊಳ್ಳೋ ಹಾಗಿಲ್ಲ, ಚೆನ್ನಾಗಿರಬೇಕು ಅಂತ ಇಲ್ಲ, ಅಥವಾ ಒಂದು ಗಾಡಿ ತೊಗೋಬೇಕು ಅಂತ ಇಲ್ಲ. ಮನೆಗೆ ಬಂದ ತಕ್ಷಣವೇ ನಾನು ಏನಾದರೂ ಮನೆಗೆ ಬೇಕಾಗಿರೋ ವಸ್ತುಗಳನ್ನ ತೊಗೊಂಡ್ರೆ, ಒಡವೆ ಮಾಡಿಸ್ಕೊಂತು ಅಂದರೆ, ನನ್ನ ಮನೆಗೆ ಬಂದಳು, ನನ್ನ ಮನೆ ಲಕ್ಕಿ ಮನೆ, ನಮ್ಮ ಮನೆಗೆ ಬಂದ ತಕ್ಷಣವೇ ಇವರೆಲ್ಲ ಮಾಡಿಸ್ಕೊಂಡ್ರು ಅಂದ್ಬಿಟ್ಟು ಸಡನ್ನಾಗಿ ಬಾಡಿಗೆ ಜಾಸ್ತಿ ಮಾಡಿಬಿಡೋದು. ಸಡನ್ನಾಗಿ 1,000, 1,500, 2,000 ಹಂಗೆ ಏರಿಸ್ಬಿಡ್ತಾರೆ. ನಿಜಕ್ಕೂ ನಾವೇನಾದರೂ ಕೇಳಿದ್ರೆ, ಇದಲ್ಲದ್ರೆ ಇನ್ನೊಂದು ಮನೆ ಸಿಗುತ್ತಲ್ವಾ, ಖಾಲಿ ಮಾಡ್ಕೊಂಡು ಹೋಗಿ ಅಂತಾರೆ. ಈ ಅನುಭವ ನನಗೆ 2 ಮನೇಲಾಗಿದೆ. ಒಂದು ನಾವು ಈಗಿದ್ದೀವಲ್ಲ ಆ ಮನೇಲೂ ಆಗಿದೆ. ನಾನು ಫಸ್ಟ್ ಈ ಊರಿಗೆ ಬಂದಾಗ ಒಂದು ಮನೆಯಲ್ಲಿದ್ವಿ, ರಾಯಲ್ ಶಾಲೆ ಹತ್ರ ಒಂದು ಮನೆಯಲ್ಲಿದ್ವಿ. ಆ ಒಂದು ಮನೆಯಲ್ಲೂ ಸಹ ನನಗಾಗಿದೆ. ಒಂದು ವಾಷಿಂಗ್ ಮಿಷಿನ್ ತೊಗೊಳಂಗಿಲ್ಲ, ಒಂದು ಕಿವಿಗೆ ಓಲೆ ಮಾಡಿಸ್ಕೊಳ್ಳೋಂಗಿಲ್ಲ. ಅದು ಅಲ್ಲದೆ ಓನರು ಪಕ್ಕದಲ್ಲೇ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಿತ್ತು. ಅಯ್ಯೋ, ನಮ್ಮ ಮನೆಗೆ ಬಂದ್ರಿ ಉದ್ಧಾರ ಆದ್ರಿ ಅಂತ. ಯಾವುದೇ ಮನೆಗೆ ಹೋದ್ರೂ ನಾವು ಕಷ್ಟಪಡದೇ ಇದ್ದರೆ ಹೇಗೆ ಸಾಧ್ಯ? ಆಕಾಶದಿಂದ ಉದುರುತ್ತಾ? ಅದನ್ನು ತಿಳ್ಕೊಳ್ಳಲ್ಲ ಓನರ್ಗಳು. ಜೊತೆಗೆ ನೆಂಟರು ಬರೋ ಹಂಗಿಲ್ಲ. ಎಕ್ಸ್ಟ್ರಾ ಯಾರೋ ಮನೆಯಲ್ಲಿ ಯಾರು ನೆಂಟರು ಬಂತು ಅಂದ ತಕ್ಷಣ ಡೈರೆಕ್ಟಾಗಿ ಬಂದು ಕೇಳಿಬಿಡೋರು. ಒಂದು ನೈಟ್ ಉಳ್ಕೊಂಡು ಮಾರನೇ ದಿವಸ ಹೋಗೋ ಅಷ್ಟರಲ್ಲಿ ಬಂದುಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ, ಏನಪ್ಪ ಇಲ್ಲಿ ಉಳ್ಕೊಂಡಿದೆಯಲ್ಲ, ಏನಮ್ಮ ಹೋಗಲ್ವ ನಿನ್ನ ಮನೆಗೆ ಅಂತನ್ನೋರು. ನಾವು ಬಾಡಿಗೆ ಕೊಡ್ತೀವಲ್ಲ ಅಂದರೆ ನೀರು ಮತ್ತು ನಮ್ಮದು ಇದು ಇದೆಲ್ಲ ಫಿಟ್ ಎಲ್ಲ ಇರುತ್ತಲ್ಲ, ಅದೆಲ್ಲ ತುಂಬ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೀವು ನೆಂಟರು ಇಷ್ಟರಿಗೆಲ್ಲ ನಾವು ಬಾಡಿಗೆ ಕೊಟ್ಟಿಲ್ಲ, ಬರೀ ನಿಮಗೆ ಮಾತ್ರ ಬಾಡಿಗೆ ಕೊಟ್ಟಿದ್ದೀವಿ ಅಂತಂದರು. ಬಾಡಿಗೆ ಕೊಡೋ ಓನರ್ಗಳು ಹಿಂಗೂ ಮಾತಾಡ್ತಾರೆ ಪರಮಾತ್ಮ. ನಾವಂತೂ ಹಂಗೆ ಮಾತಾಡಿಲ್ಲಪ್ಪ ಅಂದ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಬಂದ್ವಿ. ಬಟ್ ಈಗಿರೋ ಮನೆಯಲ್ಲೂ ಅದೇ. ಏನೇ ಆಗಲಿ, ಒಂದು ಗ್ರ್ಯಾಂಡಾಗಿ ಒಂದು ಚೆನ್ನಾಗಿ ಹಬ್ಬ ಮಾಡಿದ್ರೆ ಆಗಲಿ, ಒಂದು ಒಳ್ಳೆ ಅವ್ರಿಗಿಂತ ಚೆನ್ನಾಗಿರೋ ಒಂದು ಬಟ್ಟೆ ತೊಗೊಂಡ್ರೆ,
ಒಂದು ಗಾಡಿ ತೊಗೊಂಡ್ರೆ ಏನಾದ್ರು ಗಾಡಿ ತೊಗೊಂಡಿದ್ರು ನಮಗಿಂತ ಬಾಡಿಗೆಯವರು ಅವ್ರಿಗಿಂತ ನಾವೇನು ಕಡಿಮೆ, ಮನೆ ಬಾಡಿಗೆಗೆ ಎತ್ಕೊಂಡು ಇಷ್ಟೆಲ್ಲ ಮಾಡ್ತಾರಲ್ಲ ಅಂತ ಹೊಟ್ಟೆ ಉರಿ ಪಟ್ಕೊಂಡು ಬಾಡಿಗೆಯನ್ನು ಜಾಸ್ತಿ ಮಾಡ್ತಾರೆ. ಜೊತೆಗೆ ಏನೋ ಒಂದು ರೀತಿ ಕಿರಿಕಿರಿ ಎಲ್ಲದಕ್ಕೂ ಪುರಾಣ ಹೊಡ್ಕೊ ಕೂತ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ನಾನು ಕೆಲವೊಂದು ಹಬ್ಬಗಳನ್ನು ಗೊತ್ತೋ ಗೊತ್ತಿಲ್ಲದಂಗೆ ನಮ್ಮ ಮನೆ ಅಳತೆ ಏನೇನು ಬೇಕು ಎಲ್ಲನೂ ನಾವು ಮಾಡ್ಕೊಳ್ತೀವಿ ಅಷ್ಟೇ. 2 ಸಲ ನಾನು ಕಳಸಕ್ಕೆ ಸೀರೆ ಉಡಿಸಿ ಅಲಂಕಾರ ಮಾಡಿ ಎಲ್ಲ ಮಾಡಿದ್ದೆ. ಅಜ್ಜಿ ಹೇಳ್ತಾಯಿದ್ರು, ಯಾವತ್ತೂ ದುಡ್ಡನ್ನು ಜನಗಳು ತೋರಿಸೋ ಮಟ್ಟಿಗೆ ಇಡಬಾರ್ದು, ಒಡವೆಯನ್ನು ಕಳಸಕ್ಕೆಲ್ಲ ಓಲೆ ಹಾಕೋದು, ಸರ ಹಾಕೋದು ಅದೆಲ್ಲ ಮಾಡಬಾರ್ದು, ಪ್ರತ್ಯೇಕವಾಗಿ ಅವಳಿಗೋಸ್ಕರನೇ ಮಾಡಿಟ್ಕೋಬೇಕು. ನಾವು ಹಾಕೊಂಡಿರೋ ಒಡವೆನ ಅವ್ರಿಗೆ ಹಾಕೋದು ಅದೆಲ್ಲ ಮಾಡಿದ್ರೆ ತಪ್ಪಾಗುತ್ತೆ ಕಣಮ್ಮ. ಅದು ಅಲ್ದಿರ ಪ್ರತಿ ಸಲ ನಮಗೆ ಒಂದೇ ಥರ ಇರೋದಿಲ್ಲ, ದುಡ್ಡು ಕಾಸಾಗಲಿ ಸಮಯ ಸಂದರ್ಭಗಳಾಗಲಿ ಒಂದೇ ಥರ ಇರೋದಿಲ್ಲ. ಪದ್ಧತಿನ ನಮ್ಮ ಮನೇಲಿ ನಡೆಸ್ಕೊಂಡು ಬಂದಿಲ್ಲ, ನಾವು ಹೇಗೆ ಮಾಡ್ಕೊಂಡು ಹೋಗಿದ್ದು ಹಂಗೆ ಮಾಡ್ಕೊ ಹೋಗು ಅಂತೆಲ್ಲ ಹೇಳಿದರು. ಆದ್ರೂ ಇರಲಿ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಮಾಡಿದಾಗ ಒಂದು ಸಲ ಸೀರೆಗೆ ಬೆಂಕಿ ಹಾಕಿತ್ತು, ಇನ್ನೊಂದು ಸಲ ಕಳಸನೇ ಉಲ್ಟಾ ಆದಂಗೆ ಆಗಿಬಿಡಿತ್ತು. ಕೊನೆಗೆ ಜುಂಜಪ್ಪ ಅಂತ ಮನೆ ಹತ್ರ ಒಂದು ದೇವ್ ತೊಗೊಂಡು ಬರ್ತಾರೆ. ಅವರು ಯಾರೂ ಮಾತಾಡ್ಸಲ್ಲ, ಅವ್ರ ಪಾಡ್ಗ ಅವರು ಜುಂಜಪ್ಪನ ಕಾಣಿಕೆ ಅಂದ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇಷ್ಟ ಇರೋರು ಬಂದು ಕಾಣಿಕೆ ಹಾಕೋಬೋದು. ನಮಗೇನಾರು ಅನುಮಾನ ಇದ್ದರೆ ನಮ್ಮ ಮನಸ್ಸಲ್ಲಿ ಏನೋ ಒಂದು ಗುರುತು ಇಟ್ಕೊಂಡು ಅವ್ರಿಗೆ ಕೇಳಿದ್ರೆ ಆಗುತ್ತೆ ಆಗಲ್ವ ಹೌದು ಇಲ್ಲ ಅಂತ ಉತ್ತರ ಕೊಡ್ತಾರೆ ಅಲ್ಲೇ. ನಾನು ಅವರೇ ಬಂದು ನಮಗೆ ಹೇಳಿದರು, ನೀನು ಮಾಡದಿರೋ ಪದ್ಧತಿನೆಲ್ಲ ಮಾಡೋದಕ್ಕೆ ಹೋಗಬೇಡ, ದೇವರು ದಿಂಡಳೆ ಸ್ವಲ್ಪ ಭಯಭಕ್ತಿಯಿಂದ ಇರು ಅಂತ. ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬ ಅದು ಮಾರನೆಗೆ ಅವ್ರು ಬಂದಿದ್ದರಿಂದ ಅವ್ರು ಹೇಳಿದರು. ಹೇಳಿದ್ಮೇಲೆ ನಾನು ಎಚ್ಚರಿಸ್ಕೋಬೇಕಲ್ವ, ಹಾಗಾಗಿ ಮತ್ತೆ ನಾನು ವರಮಹಾಲಕ್ಷ್ಮಿ ಹಬ್ಬನ ಗ್ರ್ಯಾಂಡಾಗಿ ಮಾಡಲಿಕ್ಕೂ ಹೋಗಲಿಲ್ಲ. ಮನೆಗೆ ಬಂದವ್ರಿಗೂ ಸಹ ಏನು ನಮ್ಮ ದೇವ್ರ ಮನೆ ಹತ್ರ ತನಕನೂ ನಾವು ಕಸೋದಿಲ್ಲ, ಎಲ್ಲಿ ಹಾಲಲ್ಲಿ ಕೂತ್ಕೋಬೇಕು ಅಲ್ಲೇ ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ಬಿಡ್ತೀನಿ. ಕಳಸ ಎಲ್ಲ ನೋಡೋದು ನೋಡೋದು ಅವೆಲ್ಲನೂ ಪದ್ಧತಿ ನಮ್ಮ ಮನೆಗಳಲ್ಲಿ ಇಲ್ಲವೇ ಇಲ್ಲ. ಕೆಲವೊಂದು ರೂಲ್ಸ್ಗಳು ಇದೆ ನಮ್ಮ ಮನೆಯಲ್ಲಿ, ಹಾಗೇ ನಡ್ಕೋಬೇಕು. ಹಾಗೆ ನಾನು ಮೊದಲೇ ಹೇಳಿದೆ ನಿಮಗೆ ಯಾಕೆ ನಾನು ಆ ಥರ ಅಂದೆ ಅಂತ. ಸಡನ್ನಾಗಿ ನಮಗೆ ಬಾಡಿಗೆನ ಜಾಸ್ತಿ ಮಾಡಿದರು. ಕೇಳಿದ್ದಕ್ಕೆ ಬೇರೆ ಮನೆ ನೋಡ್ಕೊಂಡೋಗಿ ಅಂತ ಹೇಳಿದರು. ನಮ್ಮ ಮನೆಗೆ ಬಂದು ಒಡವೆ ಮಾಡಿಸ್ಕೊಳಕ್ಕಾಗುತ್ತೆ, ಗಾಡಿ ತೊಗೊಳಕ್ಕಾಗುತ್ತೆ, ಶೋಕಿ ಅಂತೆ ಅದು ಒಡವೆ ಗಾಡಿಗಳು ತೊಗೊಳಕ್ಕಾಗುತ್ತೆ, ಬಾಡಿಗೆ ಕೊಡೋಕ್ಕಾಗಲ್ವ ಅಂತ. ಎಂಥದಾರು ಆಗಲಿ, ಅದು ಗುಡಿಸ್ಲಾಗಿರಲಿ, ಹೆಂಚಿನ ಮನೆ ಆಗಿರಲಿ, ಶೀಟಿನ ಮನೆ ಆಗಿರಲಿ, ನಿಜವಾಗ್ಲೂ ನಮ್ಮದು ಅಂತ ಒಂದಿಷ್ಟು ಜಾಗ ಇದ್ಬಿಟ್ರೆ ಬೇಕಾರೆ ಒಂದು ಟೆಂಟ್ ಹಾಕೊಂಡಾದ್ರೂ ಜೀವನ ಮಾಡಿಬಿಡ್ಬೋದು. ಆ ಥರ ಆಗಿಬಿಟ್ಟಿದೆ ಬಾಡಿಗೆ ಮನೆ ಅನುಭವ. ಯಾಕೆಂದರೆ ನನ್ನ ಅನುಭವ ನಮಗೆ ಗೊತ್ತಿರಲಿಲ್ಲ. ಈ ಊರಿಗೆ ಬಂದ ಮೇಲೆ ನಮಗೆ ಬಾಡಿಗೆ ಅಂದರೆ ಏನು, ಬಾಡಿಗೆ ಮನೆ ಅಂದರೆ ಅನುಭವ ಏನು ಅಂತ ಗೊತ್ತಾಗಿದ್ದು. ಆದರೆ ನಮ್ಮ ಕಡೆ ಎಲ್ಲ ಈ ಥರ ಇಲ್ಲ. ನಮ್ಮ ಮನೆ ಒಂದ್ಸರಿ ನಾನು ಬಾಡಿಗೆ ಕೊಟ್ಟು ಬಂದ ಮೇಲೆ ಆ ಮನೆ ಪೂರ್ತಿ ಜವಾಬ್ದಾರಿ ಅವ್ರದ್ದೇ ಆಗಿರುತ್ತೆ. ಇಡೀ ಮನೆ ಸುತ್ತಮುತ್ತ ಇರೋ ತೆಂಗಿನಕಾಯಿ ಸಹ ಅವರೇ ಯೂಸ್ ಮಾಡ್ಕೊಳ್ತಾರೆ, ಗರಿ ತೆಂಗಿನಕಾಯಿ ಪ್ರತಿಯೊಂದನ್ನು ಯೂಸ್ ಮಾಡ್ಕೊಳ್ತಾರೆ, ನಾವು ಕೇಳೋಕ್ಕೆ ಹೋಗೋದಿಲ್ಲ. ಆಮೇಲೆ ಮನೆನಾದರೂ ಅಷ್ಟೇ ಖಾಲಿ ಮಾಡಬೇಕಾದ್ರೆ ಪ್ರತಿಯೊಂದು ಚೆಕ್ ಮಾಡಿ ಆಮೇಲೆ ಹೇಳಿದ್ಮೇಲೆ ಅವರು ದುಡ್ಡನ್ನು ಇಟ್ಕೊಳ್ಳಿಯಕ್ಕಂತ ಹೇಳ್ತಾರೆ. ಆ ಥರ ಇರೋದ್ರಿಂದ ನಮಗೆ ನಾವು ಹೋಗಿ ಪ್ರಾಬ್ಲಮ್ ಕೊಡೋದು, ಉದ್ಧಾರ ಆಗಿದ್ದೀರಾ ಹಾಳಾಗಿದ್ದೀರಾ ಅಂತ ಅನ್ನೋದು ಎಷ್ಟು ಮಟ್ಟ ಸರಿ ಅಲ್ವಾ? ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಎಷ್ಟು ನನಗೆ ಬೇಜಾರಾಯಿತು ಅಂದರೆ ಇವರು ಹಾಗೆ ಅಂತಾರೆ, ಮೊದಲಿದ್ದ ಮನೆಯವರು ಹಾಗೆ ಅಂತಂದರು. ತುಂಬ ಮನಸ್ಸಿನ ನೋವಾಯಿತು. ಯಾರಿಗಾದರೂ ಈ ಥರ ಅನುಭವ ಆಗಿದೆಯಾ ಹೇಳಿ. ಬಾಡಿಗೆ ಮನೆಯವರು ಅಂತಂದರೆ ಅಷ್ಟೊಂದು ಕೇವಲನ ಎಲ್ಲರಿಗೂ, ನಿಜವಾಗ್ಲೂ ಅದಂತೂ ನಿಜ. ಓಕೆ ಇರಲಿ. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬನ ಸಿಂಪಲಾಗಿ ಮಾಡಿಕೊಂಡೆ. ಬೆಳಿಗ್ಗೆ 8-8:30 ನಂದು ಪೂಜೆ ಎಲ್ಲ ಮುಗಿದೋಗಿತ್ತು. 8:15 ಪೂಜೆ ಮುಗಿದಿತ್ತು. ಬೆಳಗಿನ ತಿಂಡಿ ಉಪ್ಪಿಟ್ಟು ಮತ್ತು ಮಾಮೂಲಿ ಸೊಪ್ಪು ಹಾಕಿ ನಾನು ಗೊಜ್ಜು ರೀತಿ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ, ಅದ್ಭುತವಾಗಿರುತ್ತೆ. ಸಿಂಪಲಾಗಿರುತ್ತೆ ರೆಸಿಪಿ ಮಾತ್ರ. ತೋರಿಸ್ತೀನಿ, ಇವಾಗ ನೋಡ್ಕೊಂಡು ಬನ್ನಿ. ಹಾಗೆ ಮನೆಯವರು ರಾತ್ರಿ ಊಟಕ್ಕೆ ಅಂತಂದ್ಬಿಟ್ಟು ತೊಗೊಂಡೋಗಿದ್ರು. ಬೆಳಗ್ಗೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಬಾಕ್ಸ್ಗೆಲ್ಲ ಕೊಟ್ಟಿದ್ದಾರೆ. ಬಾಕ್ಸ್ ಎಲ್ಲ ತೊಳೆದಿಟ್ಬಿಟ್ಟು ಮಿಕ್ಕಿದ ಕೆಲಸಗಳನ್ನು ನಾನು ಮಾಡ್ಕೋಬೇಕು. ಒಂದೊಂದು ಸಲ ನೈಟ್ ಶಿಫ್ಟ್ ಬಿಡುತ್ತೆ, ಒಂದೊಂದು ಸಲ ಮಾಮೂಲಿ ಬೆಳಗ್ಗೆ ನೀವು ಫಸ್ಟ್ ಶಿಫ್ಟ್ಗೆ ಹೋಗಬೇಕು. ನೋಡ್ತಾ ಇದ್ದೀರಲ್ಲ ನಮ್ಮ ಮನೆ ವರಮಹಾಲಕ್ಷ್ಮಿ ಅಮ್ಮನ ಇಷ್ಟೇ ನಾನು ಸಿಂಪಲಾಗಿ ಮಾಡೋದು. ಕಾಮಾಕ್ಷಿ ದೀಪ ಮತ್ತು ಏನು ಚೊಂಬಿದೆ ಅದು ನಾನು ತೊಗೊಂಡಿದ್ದು. ಮುಖವಾಡನ ನನ್ನ ಸ್ನೇಹಿತೆ ತೆಗೆದುಕೊಟ್ಟಿರೋದು. ಈ ಮುಖವಾಡನ ನಾವು ತೊಗೋಬಾರ್ದಂತೆ, ಬೇರೆಯವರು ನಮಗೆ ಗಿಫ್ಟಾಗಿ ಕೊಡಬೇಕು ಅಂದ್ಬಿಟ್ಟು ಅವರು ನನ್ನ ಸ್ನೇಹಿತೆ ಅವರಾಗಿದ್ದವರೇ ಬಂದು ತೆಗೆದುಕೊಟ್ರು. ತುಂಬಾ ಖುಷಿಯಾಯಿತು. ಹಾಗೆಯೇ ಸೊಪ್ಪಿನೊಂದು ಸಾಂಬಾರು ಮಾಡ್ತಾಯಿದ್ದೀನಲ್ವ, ಪಾಲಕು, ಸಬ್ಬಸಿಗೆ ಹಾಗೆ ಮೆಂತ್ಯ ಒಂದೊಂದೇ ಕಟ್ ತೊಗೊಂಡಿರೋದು, ಜಾಸ್ತಿ ಕಟ್ ತೊಗೊಂಡಿಲ್ಲ. ಹಾಗೆಯೇ 1 ಈರುಳ್ಳಿ, 1 ಬೆಳ್ಳುಳ್ಳಿ, 4 ಹಸಿಮೆಣಸಿನ್ಕಾಯಿ, ಒಂದೇ 1 ಟೊಮೊಟೊ, ಹಾಗೆ ಸ್ವಲ್ಪ ಹುಣಸೆ ಹಣ್ಣು,
ಇಷ್ಟನ್ನು ನೀರೊಳಗಡೆ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಬೇಯಕ್ಕಾಕಿದೆ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಹುಣಸೆಹಣ್ಣು, ಅರಿಶಿನನೂ ಸಹ ಬೇಯಕ್ಕಾಕಿದೆ. ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ ಇಷ್ಟನ್ನು ಹಾಕಿ ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡು ಅದನ್ನು ತಣ್ಣಗೆ ಮಾಡಿಕೊಂಡು ನೈಸಾಗಿ ಈ ಥರ ರುಬ್ಕೊಂಡಾದಮೇಲೆ ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಇದನ್ನೆಲ್ಲನೂ ಒಗ್ಗರಣೆ ಕೊಟ್ಕೊಂಡು ಈಗ ರುಬ್ಬಿಟ್ಕೊಂಡಿರೋ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಸೊಪ್ಪೊಂದು ಅದನ್ನೆಲ್ಲ ಹಾಕ್ಬಿಟ್ಟು ಒಂದು 2-3 ಕುದಿ ಬಂದರೆ ಸಾಕು. ಈಗ ಆಲ್ರೆಡಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಅದು 2-3 ಕುದಿ ಬಂತು ಅಂತಂದರೆ ರುಚಿಯಾಗಿರೋ ಮಸೊಪ್ಪು ಅಂತಾರೆ ಅಥವಾ ಬಜ್ಜಿ ಸೊಪ್ಪನ್ನು ಬಜ್ಜಿ ಅಂತ ಅನ್ಬೋದು. ಇದು ಬಂದ್ಬಿಟ್ಟು ಚಪಾತಿಗೆ, ಮುದ್ದೆಗೆ, ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ರೈಸ್ಗೂ ಚೆನ್ನಾಗಿರುತ್ತೆ. ಆದರೆ ನನಗೆ ರೈಸ್ಗಿಂತ ಮುದ್ದೆಗೆ ತುಂಬಾ ಇಷ್ಟ ಆಯಿತು. ಖಂಡಿತ ಒಂದು ಸಲ ಪ್ರಯತ್ನ ಮಾಡಿ ನೋಡಿ. ಮೆಂತ್ಯ ಸೊಪ್ಪು, ಪಾಲಕು ತಪ್ಪದೇರ ತಗೊಳ್ಳಿ, ಚೆನ್ನಾಗಿರುತ್ತೆ. ಬಾಣಂತಿಯರು, ಬಸ್ರಿಯರು ಎಲ್ಲರೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಏನೂ ಇಲ್ಲ ಅಂತಂದ್ರೆ ಒಂದು 5ರಿಂದ 10 ನಿಮಿಷದ ಒಳಗಡೆ ಈ ಒಂದು ಸಾಂಬಾರನ್ನು ಮಾಡ್ಕೋಬೋದು. ಹಾಗೆ ಮನೆಯಲ್ಲಿ ಏನು ಸ್ವೀಟ್ ಮಾಡಲಿಲ್ವಾ ಅಂತಂದರೆ, ಇಲ್ಲ ಮನೆಯವರು ಸ್ವೀಟು ಏನು ಬೇಡ ಅಮ್ಮ ಅಂತಂದರೆ, ಯಾಕೆಂದರೆ ನಾಳೆ ನಾಡಿದ್ರಲ್ಲಿ ಮತ್ತೆ ಸ್ವೀಟ್ ಮಾಡಬೇಕಾಗುತ್ತೆ, ಮತ್ತು ಒಬ್ಬಟ್ಟು, ಹೋಳಿಗೆ ಅಂತೆಲ್ಲ ಮಾಡಬೇಕಾಗುತ್ತೆ. ನಮ್ಮ ಮನೆ ದೇವರ ಹಬ್ಬ ಇರೋದ್ರಿಂದ ನಾನು ಏನು ಸ್ವೀಟನ್ನು ಮಾಡೋಕ್ಕೆ ಹೋಗಲಿಲ್ಲ. ಸಿಂಪಲಾಗಿ ಪಾಯಸ ಮಾಡಿಕೊಂಡಿದ್ದೆ. ಹೆಸರುಬೇಳೆ ಪಾಯಸ ಮಾಡಿಕೊಂಡು ದೇವರಿಗೆ ನೈವೇದ್ಯವನ್ನು ಇಟ್ಟಿದೆ. ಸಾಮಾನ್ಯ ಕಡಲೆ ಹಿಟ್ಟು ಹೆಸರುಬೇಳೆ ಪಾಯಸ ಮಾಡಿದ್ರೂ ನಮ್ಮ ಮನೆಯಲ್ಲಿ ನಾವು ಕಡಲೆ ಹಿಟ್ಟನ್ನು ದೇವರಿಗೆ ನೈವೇದ್ಯವಾಗಿ ಇಡಬೇಕು. ಹಾಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ಮೇಲೆ ನಾವು ಅದೇ ದಿನ ಕದಲಿಸ್ತೀನಿ. ಯಾವುದೇ ಕಾರಣಕ್ಕೂ 3 ದಿನ 4 ದಿನ ಇಟ್ಕೊಂಡೆಲ್ಲ ಪೂಜೆ ಮಾಡೋದಿಲ್ಲ. ಕದಲಿಸಿ ಆದ ಮೇಲೆ ಫಸ್ಟು ನಾವು ನಿಂತಿರೋ ಕಡೆಯಿಂದ ನಮ್ಮ ಎಡ ಕೈ ಕಡೆ ಅಂದರೆ ದೇವರಿಗೆ ಬಲಭಾಗ ಬರುತ್ತೆ. ನಮ್ಮ ಎಡದ ಕೈಗಳಿಗೆ ಒಂದು ಸಲ, ನಮ್ಮ ಬಲಗೈಗೆ ಒಂದು ಸಲ ಮತ್ತು ಎಡಗೈಗೆ ಒಂದು ಸಲ 3 ಸತಿ ತಿರುಗಿಸ್ಬಿಟ್ಟು ರಾತ್ರಿ ಹೊತ್ತೆ ಕದಲಿಸ್ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ಆ ನೀರನ್ನೆಲ್ಲ ಇಡೀ ಮನೆಗೆ ಪ್ರೋಕ್ಷಣೆಯನ್ನು ಮಾಡಿ, ಮನೆ ಮಂದಿಗೆಲ್ಲ ಪ್ರೋಕ್ಷಣೆ ಮಾಡಿ, ಸ್ವಲ್ಪ ಸ್ನಾನಕ್ಕೆ ಹಾಕ್ಕೊಂಡು ಮತ್ತು ಊಟಕ್ಕೆ ಅಡುಗೆಗೆ ಏನು ಬಳಸ್ತೀವಲ್ಲ ನೀರು ಅದನ್ನು ಸ್ವಲ್ಪ ಹಾಕ್ಕೊಂಡು ಉಳಿದಿರೋ ನೀರನ್ನು ನಾನು ತೊಗೊಂಡೋಗ್ಬಿಟ್ಟು ಪಕ್ಕದಲ್ಲೇ ಇರುವಂತಹ ಬಾಳೆ ಗಿಡಕ್ಕೋ ಅಥವಾ ಯಾವ್ದಾರ ಸಸಿಗಳಿರುತ್ತಲ್ಲ ಅಲ್ಲಿಗೆ ಹಾಕ್ಬಿಟ್ಟು, ಆಮೇಲೆ ಖಾಲಿ ಚೊಂಬನ್ನು ಬಿಡೋ ಹಾಗಿಲ್ಲ, ನೀಟಾಗಿ ಚೊಂಬನ್ನು ತೊಳೆದ್ಬಿಟ್ಟು ಸೋಪಾಗಿ ತೊಳಿಬಾರ್ದು, ಹುಣಸೆಹಣ್ಣು ಸೋಪೆಲ್ಲ ಏನು ಹಾಕ್ಬಾರ್ದು. ಹಾಗೆ ಸಿಂಪಲಾಗಿ ತೊಳ್ಕೊಂಡು ಒಂದು ಚೊಂಬು ನೀರು ಹಿಡ್ಕೊಂಡು ಬಂದು ದೇವ್ರ ಮನೆಯಲ್ಲೇ ಆ ಚೊಂಬು ನೀರನ್ನು ಇಡ್ತೀವಿ. ಇವತ್ತೊಂದಿನ ಪೂರ್ತಿ ಇರುತ್ತೆ. ನಾವು ಯಾವತ್ತು ಕದಲಿಸಿ ತೆಗೆದು ಕಳಸನ ಅವತ್ತೊಂದು ದಿವಸ ಇರುತ್ತೆ. ನೆನ್ನೆನೇ ಶುಕ್ರವಾರನೇ ಕದಲಿಸಿದ್ದೀನಿ, ಶನಿವಾರ ಕಳಸನ ತೆಗೆದಿದ್ದೀನಿ. ರಾಹುಗಾಲ ಗುಳಿಗಾಲ ನೋಡ್ಕೊಂಡು ತೆಗೆದಿರೋದು. ಇನ್ನು ಅಕ್ಕಿನ ಸಿಹಿ ಪೊಂಗಲು, ಒಟ್ಟಿನಲ್ಲಿ ನಾನ್ ವೆಜ್ ಮಾತ್ರ ಉಪಯೋಗಿಸೋಂಗಿಲ್ಲ. ಅಕ್ಕಿ, ತೆಂಗಿನಕಾಯಿನ ಬೇರೆ ಇನ್ನೆಲ್ಲ ಅಡುಗೆಗೂ ಊಟ ಮಾಡ್ಬೋದು. ಕೆಲವರು ಸ್ವೀಟ್ ಮಾಡ್ಕೊಂಡು ತಿಂತಾರೆ, ಇನ್ನು ಕೆಲವರು ಎಲ್ಲದಕ್ಕೂ ಉಪಯೋಗಿಸ್ತಾರೆ. ನಾನ್ ವೆಜ್ ಮಾತ್ರ ಯಾವುದೇ ಕಾರಣಕ್ಕೂ ಬಳಸೋ ಹಾಗಿಲ್ಲ. ಮುಟ್ಟು ಮೈಲಿಗೆ ಅಂದರೆ ಹೊರಗಡೆ ಆದಾಗಲೆಲ್ಲ ಅಕ್ಕಿನ ಬಳಸೋ ಹಾಗಿಲ್ಲ, ತೆಂಗಿನಕಾಯಿನ ಬಳಸೋ ಹಾಗಿಲ್ಲ. ಹಾಗೆ ಅಮ್ಮನ ಕಟ್ಟಿರೋ ಅಂಥ ಅರಿಶಿನ ನಾನು ಎಲ್ಲೂ ಹೊರಗಡೆ ಹಾಕೋದಿಲ್ಲ. ಅರಿಶಿನ ಕೊನೆನ ಮುಂದಿನ ವರ್ಷ ತನಕ ಅದನ್ನು ನಾನು ಇದರಲ್ಲೇ ಇಟ್ಕೊಂಡಿರ್ತೀನಿ. ಆ ಒಂದು ಚೊಂಬು ಇರುತ್ತಲ್ಲ ಅದರೊಳಗಡೆ ಇಟ್ಕೊಂಡಿರ್ತೀನಿ. ಸಪ್ರೇಟಾಗಿ ಅಮ್ಮನಿಗೆ ಅಂದ್ಬಿಟ್ಟು 2 ಬೆಳ್ಳಿ ಗುಂಡುಗಳನ್ನು ತಗೊಂಡಿದ್ದೀನಿ. ಅದನ್ನು ನಾನು ಕಳಸಕ್ಕೆ ಹಾಕ್ತೀನಿ. ಕಳಸಕ್ಕೆ ನಾನು ಏನು ಜಾಸ್ತಿ ಏನು ಹಾಕೋಕ್ಕೆ ಹೋಗೋದಿಲ್ಲ. ₹1 ಕಾಯಿನು, 2 ಬೆಳ್ಳಿ ಗುಂಡು, ಅರಿಶಿನ, ಅಕ್ಷತೆ ಕಾಳು, ಕುಂಕುಮ, ಹೂವು ಮತ್ತು ಅಡಿಕೆದು ಓಲ್ಡ್ ಮಾಡಿರೋ ಅಡಿಕೆ ಹಾಕೋಂಗಿಲ್ಲ, ದುಂಡಾಗಿರೋ ಅಡಿಕೆನ ಹಾಕಿ ನಾವು ಕಳಸವನ್ನು ಕೂರಿಸ್ತೀವಿ. ನಾನು ತೋರಿಸ್ತೀನಿ ಮುಂದೆ ದೀಪಾವಳಿ ಹಬ್ಬದಲ್ಲಿ ಹೇಗೆಲ್ಲ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸವನ್ನು ಕೂರಿಸ್ತೀನಿ ಅಂತ. ಇವಾಗ ನಂಗೆ ಟೈಮ್ ಇರಲಿಲ್ಲ, ಆ ಕಾರಣಕ್ಕೋಸ್ಕರ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ. ತುಂಬ ಚೆನ್ನಾಗಿ ಸಿಂಪಲಾಗಿ ಮಾಡ್ಕೋಬೋದು. ಕೆಲವರಿಗೆ ಅಷ್ಟೋತ್ತರಗಳನ್ನು ಬರೋದಿಲ್ಲ, ಅಮ್ಮನ ಹೆಸರು ಹೇಳೋಕ್ಕೆ ಬರೋಲ್ಲ, ಎಷ್ಟೋ ಜನ ಓದಿರೋದಿಲ್ಲ ಅಥವಾ ನೆನಪಿರೋದಿಲ್ಲ, ಅಥವಾ ಬಾಯಿ ತೊದಲಿಸುತ್ತೆ, ಏನಾದರೆ ಉಚ್ಚಾರಣೆಯ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಎಲ್ಲೂ ಶಾಪ ಕೊಡ್ತಾರೋ ಅನ್ನೋ ಭಯ ಇರುತ್ತೆ. ಏನಿಲ್ಲ ಅಂಥವರು ಸಿಂಪಲ್ಲಾಗಿ ಅಮ್ಮನ ಹೆಸರನ್ನೇ ಹೇಳ್ಕೊಂಡು ನೀವು ಕುಂಕುಮಾರ್ಚನೆಯನ್ನು ಮಾಡ್ಕೋಬೋದು. ಕುಂಕುಮಾರ್ಚನೆ ಮಾಡಿರೋ ಕುಂಕುಮನ ಯಾವುದೇ ಕಾರಣಕ್ಕೂ ಹೊರಗಡೆ ಕೊಡೋ ಹಾಗಿಲ್ಲ. ಅರಿಶಿನ ಕುಂಕುಮದಲ್ಲಿ ಏನು ನಾವು ಅರ್ಚನೆ ಮಾಡ್ತೀವಲ್ಲ ಅದನ್ನು ಯಾರಿಗೂ ಕೊಡಬಾರ್ದು, ನಾವೇ ಹಾಕ್ಕೊಂಡು ಹೋಗ್ಬೇಕು. ಒಂದು ಒಳ್ಳೆ ದಿನಗಳು, ಸ್ನಾನ ಮಾಡಿದಾಗ, ಒಂದೊಳ್ಳೆ ಕೆಲಸಗಳಿಗೆ ಹೋದಾಗ, ಒಳ್ಳೆ ಕಾರ್ಯಗಳಿಗೆ ಹೋದಾಗ ಖಂಡಿತವಾಗ್ಲೂ ಅರಿಶಿನ ಕುಂಕುಮ ಇಟ್ಕೊಂಡು ಹೋದರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಅನ್ಬೋದು. ಕಳಸಕ್ಕಿಟ್ಟಿರೋ ಎಲೆ ಮತ್ತು ಅಡಿಕೆನ ನಾವು ಗಂಡ ಹೆಂಡತಿ ಇಬ್ಬರು ಯೂಸ್ ಮಾಡ್ತೀವಿ. ಮನೇಲಿರೋರು ದೊಡ್ಡವ್ರು ಯಾರಿಗಾರು ಇದ್ದರೆ ಕೊಡ್ತೀವಿ. ಇನ್ನು ಹೂವನ್ನ ನಾನು ಮುಡ್ಕೊಳ್ತೀನಿ, ಇಲ್ಲಾಂದರೆ ಮನೆಯ ಬಾಗಿಲಿಗೆ ಹಾಕ್ತಕ್ಕಂಥದ್ದು. ಇನ್ನು ಗೆಜ್ಜೆ ವಸ್ತ್ರ ಮತ್ತು ನೀರನ್ನು ಮಾತ್ರ ನಾನು ಹೊರಗಡೆ ಚೆಲ್ಲೋದು, ಇನ್ಯಾವುದನ್ನು ಸಹ ಹೊರಗಡೆ ಏನು ಹಾಕೋ ಹಾಗಿಲ್ಲ, ಹೊರಗಡೆನ ಹಾಕ್ತೀವಿ ಅಷ್ಟೇ. ಮನೆಗೆ ಪ್ರೋಕ್ಷಣೆ ಮಾಡಲೇಬೇಕು. ಯಾವುದೇ ಒಂದು ಮನೆ ದೇವರದು ಯಾವುದೇ ಒಂದು ಕಳಸವನ್ನು ಕೂರಿಸಿದ್ರು ಸಹ
ಪ್ರತಿಯೊಬ್ಬರೂ ಪುರೋಹಿತರನ್ನು ಹೇಳ್ಬಿಟ್ಟು ಹೋಗ್ತಾರೆ. ಇತ್ತೀಚೆಗೆ ನಾನು ಮೊನ್ನೆ ನೋಡಿದ್ದು ಸತ್ಯನಾರಾಯಣ ಪೂಜೆಯಲ್ಲಿ ಕಳಸವನ್ನು ತೆಗೆದ ಮೇಲೆ ಇಡೀ ಮನೆಗೆ ಅದರಲ್ಲಿರೋ ನೀರನ್ನು ಪ್ರೋಕ್ಷಣೆ ಮಾಡಿ ಆಮೇಲೆ ನೀವು ಸ್ವಲ್ಪ ಊಟಕ್ಕೆ ಬಳಸೋ ನೀರಿಗೆ ಹಾಕ್ಕೊಂಡು ಉಳಿದಿರೋ ನೀರನ್ನು ಯಾವ್ದಾರ ಗಿಡದ ಕೆಳಗಡೆ ಹಾಕಿ ಅಂತ ಹೇಳಿದ್ದು. ಅದು ನನ್ನ ಅಜ್ಜಿ ಆವತ್ತಿನ ಕಾಲದಲ್ಲೇ ನಮಗೆ ಹೇಳ್ಕೊಟ್ಟಿದ್ರು. ಈಗ ಅದೇ ಥರನೇ ನಾನು ಮಾಡೋದು. ಇನ್ನು ಅಮ್ಮನಿಗೆ ಅಂತ ಸ್ಪೆಷಲ್ಲಾಗಿ ನಿಮ್ಮ ಮನೆಗಳಲ್ಲಿ ಏನು ನಡೆಸ್ಕೊಂಬಂದಿರುತ್ತೆ ಅದನ್ನು ಮಾಡ್ಬೋದು. ನಮ್ಮ ಮನೆಗಳಲ್ಲಿ ಮಾತ್ರ ಏನೇ ಮಾಡಲಿ ಬಿಡಲಿ ಕಡಲೆ ಹಿಟ್ಟಂತೂ ಕಂಪಲ್ಸರಿಯಾಗಿ ಅಮ್ಮನಿಗೆ ನಾವು ಮಾಡಲೇಬೇಕು. ಎಷ್ಟು ಥರದ ತಿಂಡಿಗಳು ಮಾಡಿದ್ರೂ ಕಡಲೆ ಹಿಟ್ಟನ್ನು ಮಾಡಲಿಲ್ಲ ಅಂತಂದರೆ ಆಗೋದೇ ಇಲ್ಲ. ಕಡಲೆ ಹಿಟ್ಟು ಮಾಡಲೇಬೇಕು. ಇನ್ನು ಮನೆಯಲ್ಲಿ ಹೆಣ್ಣು ಮಕ್ಕಳು ಬಿಟ್ಟರೆ ಇನ್ನು ಬೇರೆ ಯಾರು ನಮ್ಮ ಮನೆಯಲ್ಲಿ ನಾನು ಒಬ್ಬಳು ಬಿಟ್ಟರೆ ಇನ್ನು ಮನೆಯವರು ಡ್ಯೂಟಿಗೆ ಹೋಗ್ತಾರೆ. ಇನ್ನು ಮಕ್ಕಳು ಅವನು ಹೊರಗಡೆ ಓದ್ತಾ ಇದ್ದಾನೆ. ಅವ್ರ ಕೆಲಸ ಅವ್ರಗಳಿಗಾಗಿರುತ್ತೆ. ಇನ್ನು ನಾನು ಒಬ್ಬಳೇ ಅಲ್ವಾ, ಏನೇ ಆದ್ರೂ ಮಾಡ್ಕೊ ತಿನ್ನೋದಕ್ಕೂ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಮಕ್ಕಳು ನೆನಪಾಗುತ್ತೆ, ಅಯ್ಯೋ ಮಗ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ, ಹೊರಗಡೆ ಹೋಗಿದ್ದಾನಲ್ಲ ಅಂತೆಲ್ಲ ನೆನಪಾಗುತ್ತೆ. ಅದು ಅಮ್ಮಂದಿರಿಗೆ ಸರ್ವೇ ಸಾಮಾನ್ಯ ಎಲ್ಲ ಅಮ್ಮಂದಿರಿಗೂ ಅಷ್ಟೇ, ಪ್ರತಿಯೊಬ್ಬ ತಾಯಿದಿರಿಗೂ ಅಷ್ಟೇ. ನಮ್ಮ ತಾಯಿಂದಿರಿಗೂ ಹಂಗೆ ಆಗ್ತಿತ್ತೇನೋ ಇದ್ದಿದ್ರೆ ಎಲ್ಲ ಅಮ್ಮಂದಿರಿಗೂ ಅಷ್ಟೇ. ಏನಾದರೂ ಅಡುಗೆ ಮಾಡಿದಾಗ ಆ ಮಕ್ಕಳು ನೆನಪಾಗೋದು ಸಹಜ. ಹಾಗಾಗಿ ಸ್ವಲ್ಪ ಹಾಗೇ ಇದು ಮಾಡಿದೆ. ಓಕೆ, ಇವಾಗ ಬಿಸಿ ಬಿಸಿ ಮುದ್ದೆ, ಸೊಪ್ಪಿನ ಸಾಂಬಾರಿಗೆ ಬಿಸಿ ಮುದ್ದೆ ಮಾಡಿದೆ. ಹಾಗೆ ಇದಕ್ಕೆ ಹಪ್ಪಳ ಎಣ್ಣೆಗೆ ಕರೆದ್ರೆ ಚೆನ್ನಾಗಿರೋದಿಲ್ಲ. ಹಪ್ಪಳನ ಈ ಥರ ಕೆಂಡದಲ್ಲಿ ಸುಡಬೇಕು, ಆದರೆ ಗ್ಯಾಸಲ್ಲಿ ಸುಡ್ತಾ ಇದ್ದೀನಿ. ಬಟ್ ಗ್ಯಾಸಲ್ಲಿ ಸುಡೋದು ತುಂಬ ತಪ್ಪು, ನಿಜವಾಗ್ಲೂ ಹೆಲ್ತಿಗೆ ಒಳ್ಳೇದಲ್ಲ. ಬಟ್ ಇವತ್ತು ಮಾಡ್ತಾಯಿದ್ದೀನಿ, ವೀಡಿಯೋಗೋಸ್ಕರ ಮಾಡ್ತಾಯಿದ್ದೀನಿ. ತುಂಬಾ ತಪ್ಪು, ಇದನ್ನು ಮಾಡಬಾರ್ದು. ನಾನು ಈಗ ಇತ್ತೀಚೆಗೆ ಬದನೆಕಾಯಿ ಸುಡಬಾರ್ದು ಅಂತ ಗೊತ್ತಾದ್ಮೇಲೆ ಬದನೆಕಾಯಿನೂ ಸಹ ಗ್ಯಾಸಲ್ಲಿ ಸುಡ್ತಾ ಇಲ್ಲ. ಇನ್ಮೇಲೆ ಗ್ಯಾಸಲ್ಲಿ ಸುಡೋದಿಲ್ಲ. ಸುಟ್ಟು ಹಪ್ಪಳನ ತಿನ್ನೋದ್ರಿಂದ ಈ ಒಂದು ಸೊಪ್ಪಿನ ಸಾಂಬಾರಿಗೆ ನಿಜಕ್ಕೂ ತುಂಬಾ ರುಚಿ ಕೊಡುತ್ತೆ. ಎಣ್ಣೆಗೆ ಹಾಕೋದ್ಕಿಂತ ಸುಟ್ಟಿ ತಿನ್ನೋದ್ರಿಂದ ತುಂಬ ರುಚಿ ಕೊಡುತ್ತೆ. ಸ್ನೇಹಿತರೆ, ಇವತ್ತು ಬಿಸಿ ಮುದ್ದೆ, ಸೊಪ್ಪಿನ ಸಾಂಬಾರು ಮತ್ತು ಪಾಯಸ, ಬೆಳಗ್ಗೆ ತಿಂಡಿ ಉಪ್ಪಿಟ್ಟು, ಇಷ್ಟೆಲ್ಲ ಆಗಿತ್ತು ಸ್ನೇಹಿತರೆ. ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಸಿಂಪಲ್ ಆಗಾಯಿತು. ಯಾರೆಲ್ಲ ಸಿಂಪಲಾಗಿ ಮಾಡಿದ್ರಿ ಖಂಡಿತ ಕಮೆಂಟ್ ಹಾಕಿ. ಸಿಂಪಲ್ ಆಗಲಿ ಜೋರಾಗಲಿ, ಲಕ್ಷ್ಮಿ ಬರೋದಿದ್ರೆ ಯಾವ ಕ್ಷಣದಲ್ಲಾದರೂ ಬರ್ಬೋದು. ಅವಳು ಬರಬೇಕು ಅಂತಂದರೆ ಇಂಥ ದಿನನೇ ಅಂತ ಬರಬೇಕಾಗಿಲ್ಲ. ಶುದ್ಧ ಮನಸ್ಸಿಂದ, ಯಾವುದೇ ಕೊಳಕು ಮನಸ್ಸಲ್ಲಿ ಇಟ್ಕೊಳ್ಳದೆ ಖಂಡಿತವಾಗ್ಲೂ ಒಳ್ಳೆ ಮನಸ್ಸಿಂದ ಮಾಡಬೇಕು. ಪೂಜೆ ಮಾಡಬೇಕು. ಒಳ್ಳೆ ಮನಸ್ಸು ಅಂದ್ರೆ ಏನು ಅಂದಾಗ, ನೀವು ದೇವರನ್ನ ನೆನೆಸ್ಕೋಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ 108 ಆಲೋಚನೆಗಳು ಬರುತ್ತೆ. ಕಣ್ಣು ಮುಂದೆ ಒಳ್ಳೆ ಸ್ಕ್ರೀನ್ ಥರ ಬಂದು ಹೋದಂಗಾಗುತ್ತೆ. ಫಿಲಮಲ್ಗಳು ಬರುತ್ತಲ್ಲ, ಒಂದೊಂದೇ ಒಂದೊಂದು ಸೀನ್ ಆದಾಗ ಇನ್ನೊಂದು ಸೀನ್ ಆ ಥರ ಬರುತ್ತೆ. ಅದು ಯಾವುದೂ ಬರ್ದಿರ ನೀವೇನು ದೃಷ್ಟಿ ಇಟ್ಕೊಂಡಿರ್ತಾರೋ ಅದೇ ದೃಷ್ಟಿ ಇದ್ದರೆ ಅದೇ ನಿಜವಾದ ಭಕ್ತಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಈ ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.